ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿದ್ರು, ಸರ್ ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಅದ್ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ಲಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತೆ ವೇದಿಕ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂತದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಕರ್ಕಾಟಕ ರಾಶಿ 2026 ಫೆಬ್ರವರಿ 8ನೇ ತಾರೀಕಿನ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಏನು ಫಲ ಇನ್ನು ನೋಡೋದಾದ್ರೆ, ಮೊದಲನೇದಾಗಿ ಬಂದು ರಾಶಾಧಿಪತಿ ಆಗಿರೋ ಚಂದ್ರಗ್ರಹ ಬಹಳ ಮೂಡ್ ಸ್ವಿಂಗ್ಸ್ ಗಳಿಗೆ ಕಾರಕನಾಗಿರೋದ್ರಿಂದ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವರಿಗೆ ಹಲವಾರು ತರದಲ್ಲಿ ಮೂಡ್ ಸ್ವಿಂಗ್ಸ್ ಸಮಸ್ಯೆಗಳಿರುತ್ತೆ. ಜಾಸ್ತಿ ಎಮೋಷನಲ್ ಇರ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಟ್ಕೊಳ್ಳೋದು ಒಳ್ಳೇದು. ಓಕೆನಾ? ಆಮೇಲೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರುಗ್ರಹ ಇರುವಂತದ್ದು. ಆಧ್ಯಾತ್ಮಿಕ ವಿಚಾರಗಳ ಆಲೋಚನೆ, ಪುಣ್ಯ ಕ್ಷೇತ್ರಗಳಿಗೆ ವಿಸಿಟ್ ಮಾಡುವಂತದ್ದು, ಶಕ್ತಿ ಕ್ಷೇತ್ರಗಳನ್ನ ವಿಸಿಟ್ ಮಾಡೋದು, ಪುಣ್ಯ ಕ್ಷೇತ್ರಗಳಲ್ಲದೆ ಸಾಧು ಪುರುಷರನ್ನ, ಗುರುಗಳನ್ನ ಭೇಟಿ ಮಾಡುವಂತಹ ಸಾಧ್ಯತೆ, ಅವಕಾಶಗಳು ಕ್ರಿಯೇಟ್ ಆಗುತ್ತೆ. 12ನೇ ಮನೆ ಅನ್ನೋದು ಮೋಕ್ಷ ಸ್ಥಾನ. ಅಲ್ಲಿರುವಂತಹ ಗುರುಗ್ರಹ ಹಲವಾರು ಅವಕಾಶಗಳನ್ನ ಕೊಡ್ತೀವಿ. ಈಗ ನಾವು ಹೆಂಗ್ ಲಗ್ನ ಚಾರ್ಟ್ ಅನ್ನು ಅನಲೈಸ್ ಮಾಡ್ತೀವಿ, ಹಾಗೆ ರಾಶಿ ಚಾರ್ಟ್ ಅನ್ನು ಕೂಡ ಅನಲೈಸ್ ಮಾಡಬೇಕಾಗತ್ತೆ. ಇದು ಕರ್ಕಾಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ನಡೆಯುವಂಥದ್ದು. ಅವರು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ರೆ, ಅವ್ರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರ ಒಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾರೆ. ಎಗೈನ್ ಇಲ್ಲಿ 2 ಪಾಪಗ್ರಹಗಳು 7ನೇ ಮನೆ ಇರೋದ್ರಿಂದ ವಿವಾಹದ ಅವಕಾಶಗಳು ಕಡಿಮೆ. ಸಂಬಂಧಗಳು ನೋಡ್ಬೋದು, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋ ಅವಕಾಶ ಇರ್ಬೋದು, ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬೋದು, ಸಂಬಂಧಗಳು ಬರದೇ ಇರ್ಬೋದು, ಬಂದಿ ಸಂಬಂಧ ಮದುವೆ ತನಕ ಬರದಲ್ಲೇ ಇರ್ಬೋದು, ಅನವಶ್ಯಕ ಕಿರಿಕಿರಿಗಳಾಗತ್ತೆ. ಅದು ಕುಜಗ್ರಹ ಸೂರ್ಯ 2 ಕೂಡ ತನ್ನ ಸ್ಥಾನ ಬದಲಾವಣೆ ಆಗೋ ತನಕನೂ ಹೀಗೆ ಇರುತ್ತೆ. ಎಗೈನ್ ನಿಮಗೆ ಇದು ಏನಾದ್ರು ಕರ್ಕಾಟಕ ಲಗ್ನ ನಿಮ್ದಾಗಿದ್ರೆ, ಅಲ್ಲಿ ಸಪ್ತಮ ಭಾವದಲ್ಲಿ ಪಾಪಗ್ರಹಗಳಿದೆ, ಯೂಶುವಲ್ ಮದುವೆ ಡಿಲೇ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ವಿವಾಹದ ಸಾಧ್ಯತೆ ಕಡಿಮೆ ಜೊತೆಯಲ್ಲಿ ವೈವಾಹಿಕ ಜೀವನದಲ್ಲೂ ಕಿರಿಕಿರಿಗಳು ಬರಬಹುದು. ನಾನು ಯಾವಾಗ್ಲೂ ಸಜೆಸ್ಟ್ ಮಾಡೋ ಹಾಗೆ ಜಾತಕದ ಹೊಂದಾಣಿಕೆ ಬಹಳ ಇಂಪಾರ್ಟೆಂಟ್ ಆಗಿ ಮಾಡಿಸ್ಕೋಬೇಕು. ಇಲ್ಲಿ ಏನ್ ಮಾಡ್ತಾರೆ, ಜಾತಕದ ಹೊಂದಾಣಿಕೆ ಮಾಡಿಸ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಗಣಕುಟ ಸಾಲಬಡಿ ಅಂತ ಹೇಳಿ ಮನುಷ್ಯಗಣ, ಪ್ರಾಣಿಗಣ ಯೂಶುವಲಿ ಕಂಪ್ಯೂಟರ್ ಒಂದು ಪ್ರಿಂಟ್ ತೆಕ್ಕೊಟ್ಬಿಡ್ತಾರೆ. ಸೈಂಟಿಫಿಕ್ ಆಗಿ ನೋಡೋದು ಹೇಗೆ? ನನ್ನ ಹತ್ರ ಒಂದು ಜಾತಕ ಬಂದ್ರೆ ನನಗೆ ಸೈಕಲಾಜಿಕಲ್ ಆಗಿ ವ್ಯಕ್ತಿ ಅಂತ ನೋಡ್ಕೋಬೇಕು. ಕೆಲವರಿಗೆ ವಿಪರೀತವಾಗಿರೋ ಕೋಪ,
ವಿಪರೀತ ಅದು ಎಕ್ಸ್ಟ್ರೀಮ್ ಲೆವೆಲ್ ಇರುವಂತ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಇದ್ರಲ್ಲಿ ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ. ಆಂಗ್ಸೈಟಿ ಡಿಸಾರ್ಡರ್ಸ್ ಇರೋದು ಈಸಿಯಾಗಿ ಕಂಡಿಬಹುದು. ಡಾಕ್ಟರ್ ತರ ಅಲ್ಲದೆ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಸಿವಿಯರ್ ಆಗಿದೆಯಾ, ಯಾವ ಪ್ರಮಾಣದಲ್ಲಿ ಅದನ್ನ ರಿಜೆಕ್ಟ್ ಮಾಡಬಹುದು. ಡಿವೋರ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಆರೋಗ್ಯದಲ್ಲಿ ಪ್ರಾಬ್ಲಮ್ ಇವೆಲ್ಲ ಕಂಡುಹಿಡಿಯಬಹುದು. ಸೊ ಈ ತರ ಒಂದು ಮ್ಯಾಚ್ ಮಾಡಿದ ಮದುವೆ ಯಾಕೆ ಮಾಡ್ಕೋಬಾರ್ದು? ನಾವು ಅಷ್ಟೇ ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡುವಾಗ ಇದನ್ನೆಲ್ಲ ನಾವು ನೋಡೋದೇ ಇಲ್ಲ. ಜಾತಕದಲ್ಲಿ ಅವೆಲ್ಲ ಗೊತ್ತಾಗಲ್ಲ ಅಂತ ಜನ ಅನ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆಮೇಲೆ 2ನೇ ಮನೆ ಇದ್ದಂತ ಕೇತು, ಇದು ಬಂದು ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ ಒಳ್ಳೆಯದಲ್ಲ. ಲಾಭ ಕಡಿಮೆ ಆಗ್ಬೋದು, ಬಿಸ್ನೆಸ್ ಗಳಲ್ಲಿ, ವ್ಯವಹಾರಗಳಲ್ಲಿ ಲಾಭ ಕಡಿಮೆ ಆಗ್ಬೋದು. ತುಂಬಾ ಕೇರ್ಫುಲ್ ಆಗಿ ಸಮಾಧಾನದಿಂದ ಇರ್ಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಗಳನ್ನ ಸ್ವಲ್ಪ ಪೋಸ್ಟ್ ಪೋನ್ ಮಾಡೋದೇ ಒಳ್ಳೇದು. ಜೊತೆಯಲ್ಲಿ ಇನ್ನ ಕೆಲವು ಕಾಂಬಿನೇಷನ್ಸ್ ನಾವು ನೋಡ್ತಾ ಇರೋದು, ಅಷ್ಟಮದಲ್ಲಿರುವಂತಹ ಗ್ರಹಗಳೆಲ್ಲ ನೋಡ್ತಾ ಇದ್ರೆ ಪಿತ್ರಾರ್ಜಿತ ಸ್ವತ್ತಿಗೆ, ಪ್ರಾಪರ್ಟಿ ರಿಲೇಟೆಡ್ ಕಿರಿಕಿರಿಗಳಾಗತ್ತೆ. ಸ್ವತ್ತು ಖರೀದಿಯಲ್ಲಿ ವಿಳಂಬ ಆಗುತ್ತೆ. ಅಥವಾ ಪ್ರಾಪರ್ಟಿ ನೋಡ್ತಾ ಇದ್ರೆ ಅಲ್ಲೂ ಡಿಲೇ ಆಗುತ್ತೆ. ಒಂದೇನಾದ್ರು ಒಂದು ಖರೀದಿ ಮಾಡ್ಬೇಕು ಅಂತ ಓಡಾಟ ಮಾಡಿದ್ರೆ ಅದು ವಿಫಲ ಆಗೋ ಸಾಧ್ಯತೆಗಳು ಜಾಸ್ತಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಅಷ್ಟಮ ಭಾವವನ್ನ ನಾವು ಝೂಮ್ ಮಾಡಿ ನೋಡಿದ್ರೆ, ಅಲ್ಲಿರುವಂತಹ ಗ್ರಹಗಳನ್ನ ಅಬ್ಸರ್ವ್ ಮಾಡಿದ್ರೆ ಯೂಶುವಲ್ ಆಗಿ ಇಲ್ಲಿ ನಿಮಗೆ ಕರಿಯರ್ ಅಲ್ಲಿ ಒಂದು ತುಂಬಾ ಏರುಪೇರನ್ನ ನೀವು ನೋಡ್ತೀರಾ. ಜಾಬ್ ಅಲ್ಲಿ ಸಡನ್ ಚೇಂಜಸ್, ಕೆಲಸ ಬಿಡೋ ಪರಿಸ್ಥಿತಿ ಬರೋದು, ಆಮೇಲೆ ಅನವಶ್ಯಕ ಟೆನ್ಷನ್, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಹಿಂಸೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತದ್ದು, ಇದು ಸಾಧ್ಯತೆ. ಜೊತೆಲಿ ಹೊಸ ಜಾಬ್ಗೆ ಏನಾದ್ರು ಟ್ರೈ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮಗೆ ಸರಳವಾಗಿ, ಸುಲಭವಾಗಿ ಯಾವ್ದು ಅವಕಾಶಗಳು ಬರಲ್ಲ. ಅಂದ್ರೆ ಕೆಲವರು ಜಾಬ್ ನ ಬಿಟ್ಟು ಹುಡುಕ್ತಿರ್ತಾರೆ, ಅಂತವ್ರಿಗಂತೂ ಬಹಳ ನೋವಿನ ಸಂಗತಿ. ನೀವೇನ್ ಮಾಡ್ಬೇಕು, ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರೇ ಆಗಿರ್ಲಿ, ನಿಮ್ಮ ಲಗ್ನ ಯಾವ್ದು ನೋಡ್ಕೊಂಡು ಅಲ್ಲಿಂದ ದಶಮ ಭಾವ ಹೇಗಿದೆ ಅಂತ ನೋಡ್ಕೊಂಡು, ಅಲ್ಲಿ ನಿಮ್ಗೆ ದಶ ಪೀರಿಯಡ್ ಫೇವರೇಬಲ್ ಆಗಿದೆ ನೋಡ್ಕೊಳ್ಳಿ. 100% ಜಾಬಿನ ಅವಕಾಶ ಜಾಸ್ತಿ ಆಗುತ್ತೆ. ಏನ್ ಮಾಡ್ಬೇಕು, ಎರಡನ್ನೂ ಕೂಡ ಟ್ಯಾಲಿ ಮಾಡಿ ನೋಡಿದಾಗ ಒಂದೇ ರಿಸಲ್ಟ್ ಬಂದ್ರೆ ಆ ಘಟನೆ ನಡೆಯುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ. ಒಳ್ಳೆಯ ಒಂದು ಪ್ರಗತಿ ಇದೆ. ಉದ್ಯೋಗಾಕಾಂಕ್ಷಿಗಳಿಗೆ ಖಂಡಿತವಾಗ್ಲೂ ಅನುಕೂಲ ಇದೆ. ಗೌರ್ಮೆಂಟ್ ಉದ್ಯೋಗಗಳಿಗೆ ಅವಕಾಶ ಇದೆ. ಸ್ಥಳ ಬದಲಾವಣೆ ಸಾಧ್ಯತೆ, ಯಾರ್ಯಾರು ತಮ್ಮ ಪ್ಲೇಸ್ ನ ಚೇಂಜ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ರೋ ಅವರಿಗೆ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಆಮೇಲೆ ನವಮ ಭಾವದಲ್ಲಿರುವಂತಹ ಶನಿ ಗ್ರಹನ ನೋಡಿದ್ರೆ ದೂರ ಪ್ರಯಾಣದ ಅವಕಾಶಗಳು ಹೆಚ್ಚಾಗಿರುತ್ತೆ, ಇದು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಜೊತೆಯಲ್ಲಿ ವೆಹಿಕಲ್ ಖರೀದಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದರ ನಂತರದಲ್ಲಿ ಮಕ್ಕಳಿಂದ ಬಹಳ ಸಂತೋಷದ ವಿಷಯ. ಕೆಲವು ಮಕ್ಕಳು ದೂರದಲ್ಲಿ ಇರ್ತಾರೆ, ಅವರು ಕೆಲಸ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಶುಭ ಸಮಾಚಾರವನ್ನ ಕೇಳುವಂತ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೆಮ್ಮದಿಯ ವಾತಾವರಣ ಇದೆ. ಕುಟುಂಬದವರ ಜೊತೆ ನೆಮ್ಮದಿಯ ಒಂದು ಆಹ್ಲಾದಕರ ವಾತಾವರಣವನ್ನ ಉಂಟು ಮಾಡುತ್ತೆ. ಜೊತೆಯಲ್ಲಿ ಸಾಲದ ಬಾಧೆ ಇದ್ರೆ ಖಂಡಿತವಾಗ್ಲೂ ಮತ್ತೆ ಪುನಃ ಸಾಲ ಮಾಡಕ್ ಹೋಗ್ಬೇಡಿ. ಉಲ್ಬಣವಾಗೋ ಸಾಧ್ಯತೆ, ಜಾಸ್ತಿ ಆಗುವಂತ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಇದೆ. ಯಾಕಂದ್ರೆ ಕೇತು ಗ್ರಹ ಅಲ್ಲಿರುವುದು ಉತ್ತಮ ಅಲ್ಲ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ, ಯೂಶುವಲ್ ಆಗಿ ಕೇತು 2ನೇ ಮೇಲೆ ಇದ್ದಂತ ಲಗ್ನದಿಂದ 2ನೇ ಮೇಲೆ ಇದ್ರೆ ವಿಪರೀತ ಖರ್ಚು ಮಾಡುವಂತ ಲ್ಯಾವಿಶ್ ನೇಚರ್ ಇರುತ್ತೆ ಅವ್ರಿಗೆ. ಸೊ ಅದನ್ನ ಬಿಡಿ, ಅದ್ರ ಬಗ್ಗೆ ಗಮನ ಕೊಡಿ. ಸಾಲದಿಂದ ತಕ್ಷಣ ಹೊರಗಡೆ ಬರೋಕ್ ಸಾಧ್ಯ ಆಗಲ್ಲ. ಅದಕ್ಕೊಂದು ಪ್ಲಾನಿಂಗ್ ಬೇಕು. ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನ ಹೊರಗಡೆ ಬರಬಹುದು.